ಗುರುಗಳೇ ಗುರುಗಳೇ, ಅದರಲ್ಲಿ ಏನು ರಹಸ್ಯ ಇದೆ ಅಂತ ಎಲ್ಲರೂ ಭಯ ಪಡ್ತಿದ್ದಾರೆ. ನೀವು ಯಾವ ವಿಷಯನೂ ಹೇಳ್ದೇನೆ ಹೋಗ್ತಿದ್ದೀರಾ. ಏನು ಬರ್ದಿದೆಯೋ ದಯವಿಟ್ಟು ಹೇಳಿ. ವಿಗ್ರಹದ ವಿಷಯದಲ್ಲಿ ನನ್ನ ಹೆಂಡತಿ ಅವನಿಗೆ ತುಂಬ ಕಷ್ಟಪಡ್ತಿದ್ದಾಳೆ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೋಗಿ ಸಿಕ್ಕಾಕೋಬಿಟ್ಲು. ಕೊನೆಗೆ ನಮ್ಮ ಮನೆ ಚಿಕ್ಕ ಸೊಸೆ ಆಗಿರೋ ನನ್ನ ಹೆಂಡತಿ ಕಳ್ಳಿ ಅನ್ನಿಸ್ಕೊಂಡ್ಲು. ನನ್ನ ಹೆಂಡತಿ ನಿರಪರಾಧಿ ಅಂತ ನಿರೂಪಿಸ್ಕೋಬೇಕು. ನಮ್ಮ ಸಮಸ್ಯೆಗೆ ಪರಿಹಾರ ಹೇಳಿ. ನೀವು ಹೇಳೋಂಥ ವಿಷಯ ಎಂಥದ್ದೇ ಆಗಿದ್ರು ಸರಿ, ನಾವು ತಡ್ಕೋತೀವಿ. ದಯವಿಟ್ಟು ದಯವಿಟ್ಟು ಹೇಳಿ. ನಾನು ಹೇಳೋವಂಥ ವಿಷಯ ನಿಮ್ಮ ಕುಟುಂಬನ ಒಂದೇ ಸರಿ ಪಾತಾಳಕ್ಕೆ ತಳ್ಳತ್ತೆ. ನಿಮ್ಮ ಕುಟುಂಬದ ಸದಸ್ಯರನ್ನ ಚಿಂತೆಗೆ ದೂಡುತ್ತೆ. ಕುಟುಂಬದಲ್ಲಿರೋ ಆನಂದ, ಸಂತೋಷ ಎಲ್ಲ ದೂರ ಆಗೋಗಿ ಕುಟುಂಬನ ಕಗ್ಗತ್ತಲು ಆವರಿಸಿದ ಹಾಗೆ ಆಗತ್ತೆ. ಆದರೂ ಸರಿ, ನೀವು ನಿಮ್ಮ ಹೆಂಡತಿಗೋಸ್ಕರ ಇಷ್ಟೊಂದು ಒತ್ತಾಯ ಮಾಡಿ ಕೇಳ್ತಿರೋದಕ್ಕೆ ಅದರಲ್ಲಿರೋ ಭಯಂಕರವಾದ ರಹಸ್ಯದ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಾಳೆಗರಿಯಲ್ಲಿ ಬರೆದಿರೋದ ಪ್ರಕಾರ ಅಮ್ಮನವರು ನಿಮ್ಮ ಮನೆಯಿಂದ ಹೊರಗಡೆ ಹೋಗೋದು ಅನ್ನೋದು ನಿಮ್ಮ ಮನೆಗೆ ತಾಕಿರೋ ಅತಿ ದೊಡ್ಡ ಶಾಪ. ಅಮ್ಮನವರು ವಾಪಸ್ ಬರಲಿಲ್ಲ ಅಂದರೆ ಏನು ನಡೆಯುತ್ತೋ. ಇಂಥ ವಿಷಯನ ಕೇಳಿ ಯಾರೂ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕೆ ಎಲ್ಲರ ಮುಂದೆ ಹೇಳೋದಕ್ಕೆ ನನ್ನ ಮನಸ್ಸು ಬರಲಿಲ್ಲಪ್ಪ. ನೀವು ಒತ್ತಾಯ ಮಾಡಿದ್ದಕ್ಕೆ ಹೇಳಲೇಬೇಕಾಗಿ ಬಂತು. ನಾನು ಹೇಳಿದ್ದೇ ನಡೆಯುತ್ತೆ. ಅದರಲ್ಲಿ ಏನು ಬರೆದಿದ್ಯೋ ಅದನ್ನೇ ಹೇಳಿದ್ದು. ನಿರ್ಲಕ್ಷ್ಯ ಮಾಡಬೇಡಿ. ಎಲ್ಲರೂ ಎಚ್ಚರವಾಗಿರಿ. ಬಾವಾ, ಕೇಳಿದ್ಯಾ ಬಾವಾ? ಗುರುಗಳೇನ್ ಹೇಳಿದ್ರು? ಯಾಕೆ ಮಾತಾಡ್ತಿಲ್ಲ ನೀನು? ಏನು ಹೇಳಲಿಲ್ಲ ಅವನೇ. ನಾನು ಎಷ್ಟೇ ಕೇಳಿದ್ರೂ ಹೇಳ್ತಾನೆ ಹೊರಟೋದ್ರು. ಒಳಗಡೆ ಹೋಗೋಣ, ನಡಿ ನಡಿ. ಬಾವಾ, ಯಾಕೋ ಸುಳ್ಳು ಹೇಳ್ತಾ ಇದೆಯಾ? ನಾನೇನು ಸುಳ್ಳು ಹೇಳ್ದೆ? ಆ ಗುರುಗಳು ಏನೋ ಹೇಳಿದ್ರು ಅಂತ ಅದನ್ನ ನೀನು ನಮ್ಮ ಹತ್ರ ಹೇಳೋದಕ್ಕೆ ಕಷ್ಟಪಡ್ತಿದ್ಯಾ ಅಂತ ನಿನ್ನ ಮುಖದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಶ್ರೀಕರ್ ಕೂಡ ಹೇಳೋದಕ್ಕೆ ಕಷ್ಟ ಪಡ್ತಿದ್ದಾನೆ ಅಂದ್ರೆ ಅದೇನೋ ತುಂಬಾ ದೊಡ್ಡ ವಿಷಯನೇ ಆಗಿರುತ್ತೆ. ಅದಕ್ಕೆ ನಮ್ಮ ಹತ್ರ ಮುಚ್ಚಿಡ್ತಿದ್ದಾನೆ. ಹೌದೌದು, ಇದ್ದಿದ್ದ ಹಾಗೆ ಹೇಳಕ್ ಬಂದಿದ್ದ ಸಿದ್ಧಪುರುಷರೇ ಹಾಗೆ ಹೊರಟೋದ್ರು ಅಂದ್ರೆ ಅದು ತುಂಬಾ ದೊಡ್ಡ ರಹಸ್ಯನೇ ಆಗಿರ್ಬೇಕು. ಪೇಷಂಟ್ಗೆ ಎಂಥ ರೋಗ ಬಂದರೂ ಡಾಕ್ಟ್ರು ಹೇಳ್ತಾರೆ. ಬಂದಿರೋ ಗುರುಗಳು ಕೂಡ ಹಾಗೆ ಹೇಳಬೇಕು. ಆದರೂ ಕೂಡ ಹೇಳದೆ ಹೊರಗೆ ಹೋದ್ರು ಅಂದರೆ ಈ ಕುಟುಂಬಕ್ಕೆ ಯಾವುದೋ ದೊಡ್ಡ ನಷ್ಟ ಆಗೋ ವಿಷಯನೇ ಆಗಿರುತ್ತೆ ಅಂತ ನನಗನ್ನಿಸ್ತಿದೆ. ಲೈ, ನೀನು ನಿನ್ನ ಅವನಿ ಎಷ್ಟೇ ನಿಜನ ಮುಚ್ಚಿಟ್ರು ನಾವು ಬಯಲ್ ಮಾಡೇ ಮಾಡ್ತೀವಿ. ನಮ್ಮ ಹತ್ರ ನಿಮ್ಮ ಸೀಕ್ರೆಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಏನಾಯ್ತು? ಯಾಕೆ ಮೌನವಾಗಿ ನಿಂತ್ಕೊಂಡ್ಬಿಟ್ಟೆ? ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯನ ಮಾತಾಡೋದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ತಿದ್ಯಾ? ಆ ವಿಷಯ ಹೇಳೋದಕ್ಕೆ ತುಂಬ ನೋವಾಗ್ತಿದೆ ಅಪ್ಪ. ಇವಾಗ ಹೇಳೋ.
ಇದು ಅದ್ಭುತ. ಇವಾಗ ಖಂಡಿತವಾಗ್ಲೂ ಹೇಳ್ತಾನೆ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಮೇಲೆ ಆಣೆ ಅಂದ್ರೆ ನಾನು ಸಾಯೋದಕ್ಕೆ ಸಮಾನ. ಅಂತ ಮಾತನ್ನ ಹೇಳ್ಬೇಡ ಅಮ್ಮ. ಹಾಗಾದ್ರೆ ಗುರುಗಳು ಏನ್ ಹೇಳಿದ್ರು ಅದನ್ನ ಹೇಳು. ಕುಲದೈವ ಹೊರಗಡೆ ಹೋಗಿರೋದಕ್ಕೆ ಕುಟುಂಬದ ಹಿರಿಯಳಾಗಿರೋ ನಿನಗೆ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಬರೋ ಪೌರ್ಣಮಿ ಒಳಗೆ ವಿಗ್ರಹ ನಮ್ಮ ಮನೆಗೆ ಬರ್ಬೇಕಂತೆ. ಇಲ್ಲ ಅಂದ್ರೆ ನೀನ್ ನಮಗೆ ಜೀವಂತವಾಗಿ ಸಿಗಲ್ಲ ಅಂತ ಹೇಳಿದ್ರು ಅಮ್ಮ. ನಿಮ್ಮ ಹತ್ರನೂ ಪೂಜೆ ಮಾಡಿಸ್ಕೊಳ್ಳೋ ಅದೃಷ್ಟ ಇದೆ ಅಂತ ತಾಳೆಗರೆಯಲ್ಲಿ ಬರ್ದಿದೀಯಂತೆ. ನೀನು ಅಮ್ಮನವ್ರಿಗೆ ಮಾಡಬೇಕಾಗಿರೋ ಸೇವೆಗಳು ಇನ್ನೂ ಇದೆಯಂತೆ. ಹೀಗೆ ಮಧ್ಯಂತರದಲ್ಲಿ ಕೈ ತಪ್ಪಿ ಹೋಗಿರೋದ್ರಿಂದ ನೀನು ಅಮ್ಮನವ್ರ ಕೋಪಕ್ಕೆ ಗುರಿಯಾಗಿ ಬಲಿ ತಗೋತಾಳೆ ಅಂತೆ. ನನ್ನ ಹೆಂಡತಿ ಬೇಕು ಅಂತಾನೆ ಅಮ್ಮನವ್ರನ್ನ ದೂರ ಮಾಡ್ಕೊಂಡಿಲ್ಲ. ನಿನ್ನ ಹೆಂಡತಿ ಮಾಡಿದ ಕೆಲಸದಿಂದಾನೇ ಹಾಗಾಗಿರೋದು. ನಿನ್ನ ಹೆಂಡತಿಗೆ ಆಗ್ಬೇಕಾಗಿರೋ ಶಿಕ್ಷೆ ನನ್ನ ಹೆಂಡತಿಗೆ ಯಾಕೋ ಆಗ್ಬೇಕು? ಇದು ಯಾವ ಊರ್ ನ್ಯಾಯ? ಗುರುಗಳು ಏನು ಹೇಳಿದ್ರು ಅದನ್ನೇ ಹೇಳಿದ್ದು ನಿಮ್ಗೆ. ಇಲ್ಲ ಬಾವ, ಅವರು ತಪ್ಪು ತಿಳ್ಕೊಂಡಿರೋ ಹಾಗಿದ್ದಾರೆ. ಅವ್ರು ಹೇಳಿದ್ದನ್ನ ನೀನ್ ನಂಬೋ ಅವಶ್ಯಕತೆ ಇಲ್ಲ. ನೀವ್ಯಾರು ಭಯ ಪಡ್ಬೇಡಿ, ಅತ್ತೆಗೇನೂ ಆಗಲ್ಲ. ಅತ್ತೆ, ನಿಮ್ಗೇನೂ ಆಗಲ್ಲ, ನೀವೇನು ಭಯ ಪಡ್ಬೇಡಿ. ಭೂತ ಭವಿಷ್ಯತ್ ಕಾಲಗಳ ಬಗ್ಗೆ ಹೇಳೋ ಸಾಮರ್ಥ್ಯ ಉಳ್ಳವರು ಗುರುಗಳು. ಅವ್ರ ಮಾತನ್ನ ತಪ್ಪು ಅಂತ ಹೇಳ್ತಿದ್ಯಾ ನೀನು? ನೀನ್ ಮಾಡಿರೋ ಕೆಲ್ಸ ಅತ್ತೆ ಪ್ರಾಣಕ್ಕೆ ಅಪಾಯ ತಂದಿದೆ. ಅಮ್ಮನಿಗೆ ಆಗ್ಬಾರ್ದೇನಾದ್ರೂ ಆಯ್ತು ಅಂದ್ರೆ ನಾವೆಲ್ಲರೂ ದಿಕ್ಕಿಲ್ದಿರೋರ ಥರ ಆಗ್ಬಿಡ್ತೀವಿ. ಪೌರ್ಣಿಮೆ ಅಂದ್ರೆ ಇನ್ನೊಂದು 20 ದಿನ ಇದೆ. ಅಷ್ಟರಲ್ಲಿ ಅಮ್ಮನವ್ರು ಹೇಗೆ ಬರ್ತಾರೆ? ಹೊರಗಡೆ ಹೋಗಿರೋ ವಸ್ತುಗಳೇ ವಾಪಸ್ ಮನೆಗೆ ಬರಲ್ಲ. ಅಂಥದ್ದು ಆ ಫಾರಿನ್ ಅವ್ರು ಎತ್ಕೊಂಡು ಹೋಗಿರೋ ವಿಗ್ರಹ ಹೇಗೆ ಬರುತ್ತೆ? ಹೋಗ್ಲಿ, ಅದೆಲ್ಲಿದೆಯೋ ಹೇಳೋದಿಕ್ಕಾದ್ರೂ ಅವ್ರು ಬದುಕಿದಾರಾ? ತಪ್ಪು ಮಾಡಿದಾಗ ಅವನಿಗೆ ಕುಟುಂಬ ಬಹಿಷ್ಕಾರ ವಿಧಿಸ್ತಿದ್ದೀರಾ. 4 ದಿನ ಹೋದ್ಮೇಲೆ ಕ್ಷಮಿಸಿ ಮನೆಗೆ ಕರೀತಿದ್ದೀರಾ. ನೀವ್ ಮಾಡಿದ ತಪ್ಪಿಂದಾನೆ ಇವತ್ತು ಈ ಪರಿಸ್ಥಿತಿ ನಮಗ್ ಬಂದಿರೋದು ಅತ್ತೆ. ಮನೇನ ಕಾಪಾಡೋ ಜವಾಬ್ದಾರಿನ ನಿನಗೆ ಒಪ್ಸಿದೀನಿ. ಅಮ್ಮನವ್ರನ್ನ ಕಾಪಾಡೋ ಜವಾಬ್ದಾರಿನೂ ನಿನಗೆ ಒಪ್ಸಿದೀನಿ. ನಿಂದು ನನ್ನಂತ ಜಾತಕ ಅಲ್ಲದೆ ಇದ್ರು ನಿಹಾರಿಕಾಗಿಂತ ಹೆಚ್ಚು ಜವಾಬ್ದಾರಿಗಳನ್ನ ನಿನಗೆ ಒಪ್ಪಿಸ್ದೆ. ನಿನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ, ಕೊನೆಗೆ ನನಗಿಂತ ಗತಿ ತಂದ್ಬಿಟ್ಟಿಯಲ್ಲ. ಅತ್ತೆ, ದಯವಿಟ್ಟು ಹೀಗೆ ಮಾತಾಡಬೇಡಿ. ಈಗ ನಡ್ತಿರೋ ಘಟನೆನ ನನ್ನ ಜೀವನ ಪರ್ಯಂತ ಆಪಾದಿಸ್ಬೇಡಿ. ಸೌಮ್ಯ ಪ್ರಾಣ ಕಾಪಾಡೋದಕ್ಕೋಸ್ಕರ ಮಾಡಿರೋ ಪ್ರಯತ್ನದಲ್ಲಿ ಅಂತ ದೊಡ್ಡ ತಪ್ಪು ನಡೀತೆ ಹೊರತು ನಾನು ಯಾವುದು ಬೇಕು ಅಂತ ಮಾಡಲಿಲ್ಲ. ಅಮ್ಮನವ್ರನ್ನ ವಾಪಸ್ ತಗೊಂಡ್ ಬಾ ಅಂತ ನನಗೊಂದು ಅವಕಾಶ ಕೊಟ್ರಿ ಅಲ್ವಾ? ನಂಗೆ 20 ದಿನ ಸಮಯ ಇದೆ. ಬರೋ ಪೌರ್ಣಮಿ ಅಷ್ಟೊತ್ತಿಗೆ ಅಮ್ಮನವ್ರನ್ನ ತಗೊಂಡ್ ಬರ್ತೀನಿ. ಕತ್ಲೆ ಆವರಿಸಿರೋ ನಮ್ಮ ಮನೆಗೆ ಆ ಪೌರ್ಣಮಿಯಿಂದ ಬೆಳದಿಂಗಳ ಬೆಳಕನ್ನ ತಗೊಂಡ್ ಬರ್ತೀನಿ. ಮತ್ತೆ ಸಂತೋಷನ ತಗೊಂಡ್ ಬರ್ತೀನಿ. ನಿಮ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ಇಟ್ಟಾದ್ರೂ ಕಾಪಾಡ್ತೀನಿ. ನಾನು ಪ್ರಾಣ ತ್ಯಾಗ ಮಾಡಾದ್ರೂ ಸರಿ, ನಿಮ್ ಪ್ರಾಣ ಕಾಪಾಡ್ಕೋತೀನಿ. ನನ್ನ ನಂಬಿಯತ್ತೆ. ನಂಬಿದಕ್ಕೆ ಅಲ್ವಾ ಇವಾಗ ಮೋಸ ಮಾಡಿದ್ದು? 20 ದಿನದಲ್ಲಿ ನೀನು ತಗೊಂಡ್ ಬರಕ್ ಆಗಲ್ಲ. ತಗೊಂಡ್ ಬರ್ತೀನಿ. ತಗೊಂಡ್ ಬರಕ್ ಆಗದೆ ಹೋದ್ರೆ ನಂದು ಒಳ್ಳೆ ಸಂಕಲ್ಪ ಆಗಿರೋದಕ್ಕೆ ಆ ದೇವ್ರೇ ನನ್ನ ಜೊತೆ ಇರ್ತಾರೆ. ತಗೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ ಹೇಳ್ದೆ ಅಲ್ವಾ? ಪ್ರಾಣ ಎಲ್ಲ ಬಿಡುವಂತ ಅವಶ್ಯಕತೆ ಇಲ್ಲ. ನಿನ್ ಗಂಡನ್ನ ಬಿಟ್ಟು ಹೋಗ್ತೀಯಾ?
ಉತ್ತರ ಕೊಡು. ಏ ನಿಹಾರಿಕಾ, ತಲೆ ಕೆಟ್ಟಿದ್ಯಾ ನಿನಗೆ? ಸಂಬಂಧ ಇಲ್ದಿರೋ ಮಾತನ್ನ ಮಾತಾಡ್ತಿದ್ಯಲ್ಲ, ಯಾಕೆ? ಸಂಬಂಧ ಇದೆ ಕಣೋ. ನಿಜವಾಗ್ಲೂ ನಿನ್ ಹೆಂಡತಿ ಹೇಳಿದ್ದು ನಿಜಾನೇ ಆಗಿದ್ರೆ ಮಾತ್ರ ನಿಹಾರಿಕಾ ಹೇಳ್ದಾಗೆ ಬಿಡ್ತೀನಿ ಅಂತ ಹೇಳು. ತಗೊಂಡ್ ಬರ್ತೀನಿ ಅಂತ ಹೇಳಿದ್ಮೇಲೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹೇಳ್ತಾಳೆ? ಅವಳಿಗೆ ನಂಬಿಕೆ ಇದೆ. ನಮಗೆ ನಂಬಿಕೆ ಇಲ್ಲ ಕಣೋ. ನಮಗೆ 1% ಕೂಡ ನಂಬಿಕೆ ಇಲ್ಲ. ಅವನಿಗೆ ಮಾತು ಕೊಟ್ರೇನೆ ನಾವು ನಂಬ್ತೀವಿ. ಸಂಕಲ್ಪ ಕರ್ಪೂರ ಅಂತ ಏನೇನೋ ಮಾತಾಡಿದ್ಲು ಅಲ್ವಾ? ಅಷ್ಟು ನಂಬಿಕೆ ಇದ್ಮೇಲೆ ನಿಹಾರಿಕಾ ಕಂಡೀಷನ್ಗೆ ಒಪ್ಕೊಳಕ್ ಹೇಳು. ಏನೋ ಅಮ್ಮನವ್ರನ್ನ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಏನು ಅಂತ ಭಯ ಪಡ್ತಿದ್ಯಾ? ನಾನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ತುಂಬಾ ವಿಷಯದಲ್ಲಿ ಕೊಟ್ಟಿರೋ ಮಾತು ಪ್ರಕಾರ ನಡೆದಿದ್ದೀನಿ ಅಲ್ವಾ? ಈಗ ಯಾಕೆ ಇಂಥ ಕಂಡೀಷನ್ ಹಾಕ್ತಿದ್ದೀರಾ? ನಾನು ಈ ಮಾತು ಹೇಳಬಾರ್ದು, ಆದ್ರೆ 20 ದಿನದೊಳಗೆ ನೀನು ತಗೊಂಡು ಬರಲಿಲ್ಲ ಅಂದ್ರೆ ಅತ್ತೆಗೆ ಏನಾದರೂ ಆಗ್ಬೋದು. ಅತ್ತೆನೇ ಇಲ್ಲದೆ ಇದ್ಮೇಲೆ ಎಲ್ಲರೂ 4 ದಿನ ಹತ್ತು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ವಿಗ್ರಹದ ವಿಷಯ ಮರ್ತೋಗ್ತಾರೆ. ನನ್ನ ಹೆಂಡತಿಗಂತ ಪರಿಸ್ಥಿತಿ ಬರಬಾರ್ದು. ನೀನು ಮಾಡಿದ ಎಡವಟ್ಟಿಂದ ತುಂಬ 100 ವರ್ಷ ಬದುಕಬೇಕಾಗಿರೋ ನನ್ನ ವೇದ ಅರ್ಧ ಹಂತದಲ್ಲೇ ಸಾವನ್ನಪ್ಪಬಾರ್ದು. ನನ್ನ ವೇದ ಇಲ್ದೇ ಇರೋ ದಿನ ಈ ಮನೆ ಮಾತ್ರ ಅಲ್ಲ, ಅಲ್ಲಿ 16 ಊರಲ್ಲೂ ಕತ್ಲು ಕೌದ್ಬಿಡುತ್ತೆ. ವಿಗ್ರಹ ಇಲ್ದೆ, ವಿಗ್ರಹಕ್ಕೆ ಪೂಜೆ ಮಾಡೋ ವೇದವತಿ ಇಲ್ದೆ, ಬರ ಅನ್ನೋದು ಪ್ರಳಯ ತರ ಬಂದು ಎಲ್ಲರ ಜೀವನನ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ ಕಣೋ. ನಮ್ಮಗಳ ಬದುಕಿನ ಜೊತೆ ಊರಿನ ಪ್ರಜೆಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋ ಕೆಲಸ ಮಾಡ್ತೀಯ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಕೇಳಿದಕ್ಕೆ ಉತ್ತರ ಕೊಡು ಅವನಿ. ಪೌರ್ಣಮಿಯೊಳಗೆ ನೀನು ಅಮ್ಮನವರನ್ನ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಗಂಡನ್ನ ಬಿಟ್ಟು ಹೋಗ್ತೀಯಾ ಇಲ್ವಾ? ಬಿಟ್ಟು ಹೋಗ್ತೀನಿ. ಅವನಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನಿರು ಬಾವ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಪೌರ್ಣಮಿ ಒಳಗೆ ನಾನೇನಾದ್ರೂ ವಿಗ್ರಹನ್ ತಗೊಂಡ್ ಬರ್ಲಿಲ್ಲ ಅಂದ್ರೆ, ಅತ್ತೆ ಪ್ರಾಣನ್ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ನಾನು ಗಂಡನ್ ಬಿಟ್ಟು ಹೊರಟೋಗ್ತೀನಿ. ಅತ್ತೆ, ನಾನ್ ಮಾತ್ರ ಒಂದ್ ವಿಷಯ ನಂಬ್ತಾ ಇದ್ದೀನಿ. ವಿಗ್ರಹ ಮನೆಗ್ ಬರೋದ್ರಲ್ಲಿ ಯಾವ್ದಾದ್ರೂ ತಪ್ಪು ನಡೆದ್ರೂ ಕೂಡ ನನ್ನ ಪ್ರಾಣಕ್ಕೆ ಏನಾದ್ರೂ ಆಗತ್ತೆ ಹೊರತು ನಿಮಗ್ ಮಾತ್ರ ಏನೂ ಆಗಲ್ಲ. ಯಾಕೆ ಅಂದ್ರೆ ಅಮ್ಮನವ್ರನ್ನ ತಗೊಂಡು ಹೋದ್ ಮಾಂತ್ರಿಕ ಸತ್ತೋದ, ಅಮ್ಮನವ್ರನ್ನ ಎತ್ಕೊಂಡು ಹೋಗಿದ್ ಫಾರಿನ್ ಅವರು ಸತ್ತೋದ್ರು. ಇನ್ನು ಉಳ್ದಿರೋದು ನಾನು. ನಂಗೇನಾದ್ರೂ ಆಗತ್ತೆ ಹೊರತು ನಿಮಗ್ ಚಿಕ್ಕ ಹಾನಿ ಕೂಡ ಆಗಲ್ಲ ಅಂತ ನಾನು ಬಲವಾಗಿ ನಂಬ್ತೀನಿ. ನನ್ನ ಪ್ರಾಣದ ಮೇಲೆ ನನಗೆ ಆಸೆ ಇಲ್ಲ. ನನ್ನ ನಂತರ ನನ್ನಂತ ಜಾತಕ ಹೊಂದಿರೋ ನಿಹಾರಿಕಾ ಆಚಾರನ ಮುಂದುವರ್ಸ್ಕೊಂಡು ಹೋಗ್ತಾಳೆ. ನನಗೆ ಮಾತ್ರ ಅಮ್ಮನವರು ಬೇಕು ಅಷ್ಟೇ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ವೇದವತಿಗೆ ಏನಾದರೂ ಆಗ್ಬಾರ್ದಾದ್ರೆ ನಾನು ಸಹಿಸ್ಕೊಳ್ಳಲ್ಲ. $20 days.
ಜಸ್ಟ್ 20 days. Paurnami is your deadline. ಅತ್ತೆ ಪ್ರಾಣ ಹೋಗೋ ಪರಿಸ್ಥಿತಿ ಬರಬಾರ್ದು. ನೀನ್ ಎಲ್ಲಿದ್ರು ನನಗ್ ಕಾಣಿಸ್ಕೋ, ನನ್ನ ಕರುಣಿಸು. ಬೇಗ ನನ್ ಮನೆಗ್ ಸೇರ್ಕೊಮ್ಮ. ಪೌರ್ಣಮಿವರೆಗೂ ನನ್ನ ಪರೀಕ್ಷಿಸ್ಬೇಡ. ಅಷ್ಟ್ರೊಳಗೆ ಈ ಮನೆಗ್ ಸೇರು ತಾಯಿ. ನನ್ ಗಂಡನ್ನ ದೂರ ಮಾಡ್ಕೊಳ್ಳೋ ಪರಿಸ್ಥಿತಿ ನನಗ್ ಬರಬಾರ್ದು. ಕಣ್ಣು ಹೊಡ್ಕೋತಿದೆ, ಮನ್ಸು ಹಗುರ ಆಗ್ತಿದೆ. ಮನ್ಸಲ್ಲಿ ಗೂಡು ಕಟ್ಕೊಂಡಿರೋ ನೋವೆಲ್ಲ ಆವಿ ಆಗ್ತಿರೋ ಫೀಲಿಂಗ್ ಬರ್ತಾ ಇದೆ. ಒಂದು ಶುಭವಾರ್ತೆ ಕೇಳಿದಾಗ ಎಂಥ ಸಂತೋಷಕರವಾದ ಭಾವನೆ ಶುರುವಾಗುತ್ತೋ ಇವಾಗ ನನಗೂ ಹಾಗೆ ಅನ್ನಿಸ್ತಿದೆ. ಏನ್ ಮಾಯ ಮಾಡಿದ್ಯಾ ಶ್ರೀಕರ್? ದೂರದಲ್ಲಿರ್ತಾನೆ ಏನೋ ಮ್ಯಾಜಿಕ್ ಮಾಡಿದ್ಯಾ ಶ್ರೀಕರ್ ನೀನು. ಯಾವತ್ತೂ ಇಲ್ದಿರೋದು ಮನ್ಸಿಗೆ ಇಷ್ಟು ಹಾಯಾಗಿದೆ ಅಂದ್ರೆ ನನಗೆ ಸದ್ಯದಲ್ಲೇ ಏನೋ ಒಳ್ಳೇದಾಗತ್ತೆ ಅನ್ನಿಸ್ತಿದೆ. ನೀನು ನನ್ನ ಎದುರು ಬರ್ತೀಯ ಶ್ರೀಕರ್? ಹಾ, ನೀನು ನನ್ನ ಬೇಡ ಅನ್ಕೊಂಡು ಹೊರಟೋಗೋದು ನಿನಗೆ ತುಂಬಾ ಸುಲಭ ಶ್ರೀಕರ್. ಆದ್ರೆ ಅದು ಎಷ್ಟು ಹೊರಕಾಗದೆ ಇರೋ ಭಾರನು ಅನುಭವಿಸ್ತಿರೋ ನನಗ್ ಗೊತ್ತಾಗ್ತಿದೆ. ನಾನು ಪ್ರಾಣಕ್ಕೆ ಪ್ರಾಣವಾಗಿ ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀನಿ ಅಂದ್ರೆ ಅದು ನಿನ್ನ ಮಾತ್ರನೇ. ಒಂದು ಹುಡುಗಿ ಹತ್ರದಿಂದ ಇಷ್ಟು ಪ್ರೀತಿನ ಪಡ್ಕೊಳ್ಳೋದು ನಿನ್ನ ಅದೃಷ್ಟ ಶ್ರೀಕರ್. ನಾನು ನಿನಗೆ ಎಷ್ಟು ಸರಿ ನೆನಪಿಗೆ ಬಂದಿದ್ದೀನೋ ನಂಗೆ ಗೊತ್ತಿಲ್ಲ, ಆದರೆ ನನಗಂತೂ ನೀನು ಯಾವಾಗಲೂ ನೆನಪಾಗ್ತಾನೆ ಇರ್ತೀಯ. ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು, ಕಾಲೇಜ್ ದಿನಗಳು ಎಲ್ಲ ನೆನಪಾಗ್ತಾ ಕಣ್ಮುಂದೆ ಓಡಾಡ್ತಾನೆ ಇರುತ್ತೆ ಗೊತ್ತಾ. ನಿನ್ಗೋಸ್ಕರ 1000 ಕಣ್ಗಳಿಂದ ಕೋಟಿ ಆಸೆಗಳಿಂದ ಕಾಯ್ತಾ ಇರ್ತೀನಿ. ಈ ಪ್ರಿಯತಮೆನ ಕರುಣಿಸು, ನನ್ನ ಮದುವೆ ಮಾಡಿಕೊಂಡು ನಿನ್ನ ಎದೆಗೆ ಅಪ್ಕೊಳ್ಳೋ ವರ ಕೊಡು. ಮಗಳೇ ಮಗಳೇ ಅಲೇಕ್ಯಾ ಮಗಳೇ ಅಲಕ್ಯ, ಬಾಗಲ್ ತೆಗಿಯವ್ವ. ಏನಮ್ಮ? ಅದ್ಭುತ, ಮಹಾ ಅದ್ಭುತ. ಇಂಥ ದೃಶ್ಯನ ನಾನು ಇಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ನಿನ್ ಗೋಳು? ಅಮಾವಾಸ್ಯೆ ಕತ್ತಲ್ ಹಾಗಿರೋ ಅಲೇಖ್ಯನ್ ಮುಖಭಾವ ಪೌರ್ಣಮಿ ದಿನ ಚಂದ್ರನ್ ಹಾಗೆ ಹೇಗೆ ಹೊಳಿತಿದೆ ನೋಡಕ್ಕ. ಹೌದು ಕಣೋ, ನಂಗೂ ಹಂಗೆ ಅನ್ನಿಸ್ತು.
ನಿಂಗೆ ನೋಡಿ ಎಷ್ಟು ಕಾಲ ಆಯ್ತವ. ಅಲೇಖ್ಯ ನಿನ್ ಖುಷಿಗೆ ಕಾರಣ ಏನು?